B4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಬಾಗೂರು ಹೋಬಳಿ ಕಾಮನಾಯಕನಹಳ್ಳಿ ಸರ್ಕಾರಿ HPS ಶಾಲೆಗೆ 16 ಲಕ್ಷ ರುಗಳ ವೆಚ್ಚದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ. ವಿವೇಕ ಯೋಜನೆಯಡಿ ನಿರ್ಮಾಣವಾಗಿರುವ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ ಶಾಸಕ CN ಬಾಲಕೃಷ್ಣರವರು. ತಾಲೂಕು ಕೃಷಿ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಡೆಯುವ ರೈತ ದಿನಾಚರಣೆ ಕಾರ್ಯಕ್ರಮ ಡಿಸೆಂಬರ್ 23ರ ಸೋಮವಾರದಂದು ತಾಲೂಕಿನ ಎಲ್ಲ ರೈತ ಬಾಂಧವರು ಭಾಗವಹಿಸುವಂತೆ ಕರೆ ನೀಡಿದ ಸಹಾಯಕ ಕೃಷಿ ನಿರ್ದೇಶಕ ಮೋಹನ್ ಕುಮಾರ್. ತಾಲೂಕಿನ ನುಗ್ಗೇಹಳ್ಳಿಯ ಬಾಣನಕೆರೆ ಗ್ರಾಮದವರಾದ ಡಾಕ್ಟರ್ BR ಜಯಕುಮಾರಿಯವರು ರಾಜ್ಯದ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆಯಾಗಿ ಆಯ್ಕೆ. ಇವರ ಆಯ್ಕೆಗೆ ನುಗ್ಗೇಹಳ್ಳಿ ಹೋಬಳಿಯ ಜನರಿಂದ ಸಂತಸ. ವಿವೇಕ ಯೋಜನೆಯ ಮೂಲಕ ತಾಲೂಕಿನ ಬಾಗೂರು ಹೋಬಳಿಯ ಕಾಮನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು 16 ಲಕ್ಷ ರು ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದು ಶಾಸಕ CN ಬಾಲಕೃಷ್ಣರವರು ತಿಳಿಸಿದರು. ತಾಲೂಕಿನ ಬಾಗೂರು ಹೋಬಳಿಯ ತಗಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪಾಠಶಾಲಾ ಆವರಣದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ವಿವೇಕ ಯೋಜನೆಯ ಮೂಲಕ ನಿರ್ಮಾಣ ಮಾಡಲಾಗಿದ್ದ ನೂತನ ಕಟ್ಟಡವನ್ನು ಶನಿವಾರದಂದು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಶೈಕ್ಷಣಿಕ ದೃಷ್ಟಿಯಿಂದ ತಾಲೂಕಿಗೆ ಹೆಚ್ಚುವರಿ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಅನುದಾನ ನೀಡುವಂತೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರಿಗೆ ಈಗಾಗಲೇ ಮನವಿ ಸಲ್ಲಿಸಿದ್ದು, ಸಚಿವರು ತಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ಆರ್ಥಿಕ ವರ್ಷದ ಫೆಬ್ರವರಿಯೊಳಗೆ ಅನುದಾನ ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ ಎಂದರು. ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಿಕ್ಷಣ ಸಚಿವರಾದ BC ನಾಗೇಶ್ ರವರು ತಾಲೂಕಿಗೆ ಸುಮಾರು 25 ಹೆಚ್ಚುವರಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಿದ್ದರು. ಇದರಿಂದ ತಾಲೂಕಿಗೆ ಹೆಚ್ಚಿನ ಅನುಕೂಲವಾಗಿದೆ. ಈಗಾಗಲೇ ಶಾಲಾ ಆವರಣದಲ್ಲಿ ಸುಮಾರು 10 ಲಕ್ಷ ರು ವೆಚ್ಚದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣಗೊಳ್ಳುತ್ತಿದ್ದು, ಈಗಾಗಲೇ 2.5 ಲಕ್ಷ ರು ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಏಪ್ರಿಲ್ ಅಂತ್ಯದೊಳಗೆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಗ್ರಾಮದಲ್ಲಿ ವಿವಿಧ ದೇವಾಲಯಗಳ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ, ಇದರ ಜೊತೆಗೆ ಕಾಂಕ್ರೀಟ್ ರಸ್ತೆ, ಒಳಚರಂಡಿ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ಒದಗಿಸಲಾಗಿದೆ ಎಂದರು. ರಾಜ್ಯ ಸರ್ಕಾರ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ಸಲುವಾಗಿ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಪಠ್ಯಪುಸ್ತಕ, ಬಿಸಿ ಊಟ, ಮೊಟ್ಟೆ, ಸಮವಸ್ತ್ರ ಸೇರಿದಂತೆ ಹೆಚ್ಚಿನ ಸವಲತ್ತುಗಳನ್ನು ನೀಡುತ್ತಿದ್ದು, ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸುವಂತೆ ಮನವಿ ಮಾಡಿದರು. ಇದೇ ವೇಳೆ ನೂತನ ಶಾಲಾ ಕಟ್ಟಡ ಉದ್ಘಾಟನೆಗೆ ಆಗಮಿಸಿದ ಶಾಸಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಮಕ್ಕಳಿಗೆ ಸ್ವತಃ ತಾವೇ ಸಿಹಿ ಹಂಚುವ ಮೂಲಕ ಮಕ್ಕಳೊಂದಿಗೆ ಬೆರೆತು ಖುಷಿಪಟ್ಟರು. ಕಾರ್ಯಕ್ರಮದಲ್ಲಿ ತಗಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ KG ಶಂಕರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾಲಿಂಗೇಗೌಡ, KP ಕುಮಾರ್, ಪವಿತ್ರ ಲೋಕೇಶ್, ರೇಖಾ ಮಂಜಾಭೋವಿ, ಕಾರೇಹಳ್ಳಿ ಕೃಷಿ ಪತ್ತಿನ ಅಧ್ಯಕ್ಷ CD ರೇವಣ್ಣ, ಮುಖ್ಯ ಶಿಕ್ಷಕ ಚನ್ನಬಸವಯ್ಯ, SDMC ಅಧ್ಯಕ್ಷ ನಿಂಗರಾಜು, ಮುಖಂಡರುಗಳಾದ ಓಬಳಾಪುರ ಬಸವರಾಜ್, ತಮ್ಮಯ್ಯಣ್ಣ, KM ನಾಗೇಶ್, ಶಾಂತಿಗೌಡ, KS ಚಂದ್ರಶೇಖರ್, ಕೃಷಿ ಪತ್ತಿನ ನಿರ್ದೇಶಕ ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು. ಸವಲತ್ತುಗಳನ್ನು ನಾವು ನೀಡ್ತಕ್ಕಂಥದಕ್ಕೆ ಆದ್ಯತೆಯನ್ನು ನೀಡಿದ್ದೀವಿ. ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಬಾರದು ಎಂಬತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಕ್ಷೇತ್ರದ ಶಾಸಕನಾಗಿ ನಿಮ್ಮೆಲ್ಲರ ಕೋರಿಕೆಗನುಗುಣವಾಗಿ ಸಹಕಾರವನ್ನು ನೀಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಎಲ್ಲಿ ಅಗತ್ಯವಾಗಿ ಏನೇನು ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸುವಂಥ ಕೆಲಸ ಮಾಡಿದ್ದೇವೆ. ಇವತ್ತು ಈ ತಾಲೂಕಿನಲ್ಲಿ ಏಕೆಂದರೆ ಇದೇ 22-23ನೇ ಸಾಲು ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರಾಗಿದ್ದರು, ಬಹುಶಃ ನಮ್ಮ ನಾಗೇಶಣ್ಣ ಶಿಕ್ಷಣ ಸಚಿವರಾಗಿದ್ದರು. ಅವತ್ತು ನಮ್ಮ ಕೋರಿಕೆ ಮೇರೆಗೆ ಈ ತಾಲೂಕಿಗೆ ಸುಮಾರು 25 ಕೊಠಡಿಗಳನ್ನು ಮಂಜೂರಾತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಅಭಿನಂದನೆಗಳನ್ನು ವಿಶೇಷವಾಗಿ ಬಯಸ್ತಾರೆ. ಯಾಕೆಂದರೆ ನಮಗೆ ಸಹಕಾರ ಮಾಡಿದಾರನ್ನ ನಾವು ನೆನೆಸ್ಬೇಕಾಗ್ತದೆ. ಆ ದೃಷ್ಟಿನಲ್ಲಿ ಈ ಒಂದು ಈಗ ಘನ ಸರ್ಕಾರದಲ್ಲೂ ಕೂಡ ಮನೆ ಮಧು ಬಂಗಾರಪ್ಪ ನಮ್ಮ ಸ್ನೇಹಿತರ ಶಿಕ್ಷಣ ಸಚಿವರಾಗಿದ್ದಾರೆ. ಅವರು ಕೂಡ ಈ ಒಂದು ಸಾಲಿನಲ್ಲಿ 15 ಕೊಠಡಿಗಳು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಇದುವರೆಗೆ ಅನುದಾನದ ಲಭ್ಯತೆ ಕೊರತೆ ಇದೆ. ಒಂದು ಕೊಠಡಿಗಳು ಕೂಡ ಮಂಜೂರಾತಿ ಆಗಿಲ್ಲ. ಅದಕ್ಕೆ ಬಹುಶಃ ಮುಂದಿನ ತಿಂಗಳು ನನ್ನ ಹತ್ರ ಬನ್ನಿ ಅಂತ ಕೂಡ ನನಗೆ ರಿಕ್ವೆಸ್ಟ್ ಕೂಡ ಮಾಡಿದೆ. ಇನ್ನೊಂದು 15 ಕೊಠಡಿಗಳನ್ನು ಮಂಜೂರಾತಿ ಮಾಡಿಸುವಂಥ ನಿಟ್ಟಿನಲ್ಲಿ ಒಂದು ಸಹಕಾರವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಿಸಿ ಊಟದ ಜೊತೆಗೆ ಇವತ್ತು ಮೊಟ್ಟೆ ವಿತರಣೆ ಮಾಡಲಿಕ್ಕೂ ಕೂಡ ಕ್ರಮವನ್ನು ವಹಿಸಿದ್ದೇವೆ. ಜೊತೆಗೆ ಬಾಳೆಹಣ್ಣು ಕೊಡುವಂಥದ್ದು ಇದೆ, ಚುಕ್ಕಿ ಕೊಡ್ತಕ್ಕಂಥ ಹಾಲು ಇದೆ. ಎಲ್ಲ ರೀತಿಯ ಮಕ್ಕಳು ಒಂದು ಪೌಷ್ಟಿಕಾಂಶಗಳಿಂದ ದೂರ ಉಳಿಬಾರ್ದು, ಆರೋಗ್ಯಪೂರ್ಣವಾಗಿರಬೇಕು ಮಕ್ಕಳು ಎಂಬತಕ್ಕಂಥ ದೃಷ್ಟಿನಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಈ ಸರ್ಕಾರಿ ಶಾಲೆಗಳ ಮೂಲಕ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಚನ್ನಬಸವನವ್ರ ಮುಖ್ಯ ಶಿಕ್ಷಕರಾಗಿ
ಇನ್ನೊಬ್ಬರು ಸಹ ಶಿಕ್ಷಕರು ಕೂಡ ಇದ್ದಾರೆ, ಮತ್ತು ಯಶೋಧ ಅವರು ತುಂಬ ಚೆನ್ನಾಗಿ ಸ್ಕೂಲನ್ನು ನಿಮ್ಮೆಲ್ಲರ ಸಹಕಾರ SDMC ಕಮಿಟಿಯ ಸಹಕಾರದಿಂದ ನಡೆಸ್ತಾ ಇದ್ದಾರೆ. ಅವ್ರಿಗೆ ಕ್ಷೇತ್ರದ ಶಾಸಕನಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ಅವರಲ್ಲಿರ್ತಕ್ಕಂಥ ಕಾಳಜಿ ಇದನ್ನು ನೋಡಿದಾಗ ನನಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ಬರಬೇಕಾದ್ರೆ ನಾನು ಎಲ್ಲೇ ಹೋದ್ರೂ ಅಲ್ಲಿ ಹೋದಾಗ ಒಂದು ಶಾಲೆ ಒಳಗಡೆ ಹೋಗಿ ಬರ್ತೀನಿ. ಸೋರೆಕಾಯಿಪುರಕ್ಕೆ ಹೋಗಿ ಬಂದೆ ಬೆಳಗ್ಗೆ, ಅಲ್ಲದೆ ಯಾವುದೋ ಒಂದು ನೋಡೋದಿತ್ತು. ಬೆಳಗ್ಗೆ ಅಲ್ತೇಶ್ವರ ಹಬ್ಬಕ್ಕೆ ಈಗಲೂ ಕೂಡ 300 ಕ್ಯೂಸೆಕ್ ಜಾಸ್ತಿ ಮಾಡಿದೆ, ಅದು ಕೂಡ ಆಗ್ತಾಯಿದೆ. ನದಿಯಿಂದನೇ ಪ್ರತಿ ಹಳ್ಳಿಗೂ ಕೂಡ ಕುಡಿಯೋ ನೀರಿನ ಯೋಜನೆ ಆಗ್ತದೆ. 1 ವರ್ಷದಲ್ಲಿ ಹೇಮಾವತಿ ನದಿ ನೀರೇ ಪ್ರತಿ ಹಳ್ಳಿಗಳಿಗೂ ಕೂಡ ಕುಡಿಯೋ ನೀರು ಬರ್ತಕ್ಕಂಥದ್ದು ಕೂಡ ಅವಕಾಶ ಆಗ್ತಾಯಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ದೆ. ಏಕೆಂದರೆ ನಾವು ಕೂಡ ಈ ತಾಲೂಕಿನಲ್ಲಿ ಜಾತ್ಯತೀತವಾದಂಥ ಮನೋಭಾವನೆ ಇಟ್ಕೊಂಡು ನಾನು ಸೇವೆ ಮಾಡ್ಕೊಂಬಂದಿರೋವಂಥದ್ದು. ನಾನು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ, ಎಲ್ಲ ವರ್ಗದ ಜನರನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಂಡುಕೊಂಡು ಸೇವೆ ಮಾಡ್ಕೊಂಬಂದಿದ್ದೇನೆ. ಆದರೆ ಈ ಕಾಮನಾಯಕನಲ್ಲಿ ಜನನೂ ಕೂಡ ನಾನು ಮರೆಯೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮೊದಲು ಅಸೆಂಬ್ಲಿಗೆ ನಿಂತಾಗ ನನಗೆ ಲೀಡ್ ಕೊಟ್ಟು ಬೆನ್ತಟ್ಟಿ ML ಆಗಿ ಅಂತ ಕೊಟ್ಟು ವೇರಿಯೇಷನ್ ಆಗುತ್ತೆ ಸಂದರ್ಭ, ಎಲ್ಲೋ ಒಂದೊಂದು ಸಲ ವೇರಿಯೇಷನ್ಸ್ ಆಗುತ್ತೆ. ಅಲ್ಲಿ ವೇರಿಯೇಷನ್ ಆಗೋದಕ್ಕೆ ಬೇಜಾರಿಲ್ಲ. ಮುಂದಿನ ದಿನಗಳಲ್ಲಿ ಆ ಥರ ವ್ಯತ್ಯಾಸಗಳಾಗದ ರೀತಿ ಒಂದು ಶಕ್ತಿ ಇರಲಿ. ನಾನು ಅದಕ್ಕೆ ನಾನೇನು ತಾಲೂಕು ಕೃಷಿ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಡಿಸೆಂಬರ್ 23ರ ಸೋಮವಾರದಂದು ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ಪಟ್ಟಣದಲ್ಲಿನ ತಮ್ಮ ಕಚೇರಿಯಲ್ಲಿ ಶನಿವಾರದಂದು ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಪ್ರತಿ ವರ್ಷವೂ ಡಿಸೆಂಬರ್ 23ರಂದು ದೇಶಾದ್ಯಂತ ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ಕಿಸಾನ್ ದಿವಸ್ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುತ್ತಿದ್ದು, ತಾಲೂಕಿನಲ್ಲಿ ಕೃಷಿ ಇಲಾಖೆ, ಕೃಷಿಕ ಸಮಾಜ, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ, ಮೀನುಗಾರಿಕೆ, ಕಂದಾಯ ಇಲಾಖೆ ಹಾಗೂ ತಾಲೂಕಿನ ಎಲ್ಲ ರೈತ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಡಿಸೆಂಬರ್ 23ರ ಸೋಮವಾರದಂದು ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮವನ್ನು ಶಾಸಕರಾದ CN ಬಾಲಕೃಷ್ಣರವರು ಉದ್ಘಾಟಿಸಲಿದ್ದಾರೆ. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಎಲ್ಲಾ ವಿವಿಧ ಸಂಸ್ಥೆಗಳ, ಸಂಘ ಸಂಸ್ಥೆಗಳ ಸದಸ್ಯರುಗಳು, ಚುನಾಯಿತ ಪ್ರತಿನಿಧಿಗಳು, ರೈತ ಮುಖಂಡರುಗಳು, ಪದಾಧಿಕಾರಿಗಳು, ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ, ಉದ್ಯಮಗಳಲ್ಲಿ ತೊಡಗಿಸಿರುವ ಖಾಸಗಿ, ಸರ್ಕಾರೇತರ ಸಂಸ್ಥೆಯವರು, ರೈತ ಬಾಂಧವರು, ರೈತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ರೈತರ ದಿನಾಚರಣೆಯಲ್ಲಿ ಹೆಮ್ಮೆಯಿಂದ ಭಾಗವಹಿಸಿ ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ದಿನಾಂಕ 23/12/2024ರಂದು ಇದೇ ಸೋಮವಾರದಂದು ಬೆಳಿಗ್ಗೆ 10 ಗಂಟೆಗೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಚನ್ನರಾಯಪಟ್ಟಣ ಆವರಣದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ತಾಲೂಕಿನ ಎಲ್ಲ ರೈತ ಬಾಂಧವರು, ಜನಪ್ರತಿನಿಧಿಗಳು, ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳು ಹಾಗೂ ರೈತ ಮಹಿಳೆಯರು ಹಾಗೂ ಇನ್ನಿತರ ಎಲ್ಲ ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ಈ ಒಂದು ವಿಶ್ವ ರೈತ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸುವ ಮುಖಾಂತರ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಚನ್ನರಾಯಪಟ್ಟಣ ತಾಲೂಕಿನ ಮಕ್ಕಳಿಲ್ಲದ ದಂಪತಿಗಳಿಗೆ ಸುವರ್ಣಾವಕಾಶ. ಇದೇ ಮಾಹೆ ದಿನಾಂಕ 22/12/2024ರ ಭಾನುವಾರದಂದು ಚನ್ನರಾಯಪಟ್ಟಣ ಗಣಪತಿ ಪೆಂಡಾಲ್ನಲ್ಲಿ ಬೆಂಗಳೂರಿನ ಬೆಳ್ಳಂದೂರು ಮತ್ತು ಸರ್ಜಾಪುರ ರಸ್ತೆಯಲ್ಲಿರುವ ಕ್ಲೌಡ್9 ಫರ್ಟಿಲಿಟಿ ಸಂಸ್ಥೆಯಿಂದ ಉಚಿತ ಫಲವತ್ತತೆ ಸಮಾಲೋಚನೆ ಶಿಬಿರ ಆಯೋಜಿಸಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಶಿಬಿರ ನಡೆಯಲಿದ್ದು, ಸಂಪೂರ್ಣ ಉಚಿತವಾಗಿರಲಿದೆ. ಚನ್ನರಾಯಪಟ್ಟಣ ರೋಟರಿ ವಿಷನ್ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಬಂಜೆತ್ತಿನ ನಿವಾರಣಾ ಶಿಬಿರದ ಲಾಭವನ್ನು ಪಡೆಯುವಂತೆ ರೋಟರಿ ಸಂಸ್ಥೆ ಮತ್ತು ಕ್ಲೌಡ್9 ಸಂಸ್ಥೆ ಮನವಿ ಮಾಡಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8050896025. ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಕಾಯ್ದೆ 2000 ಅನ್ವಯ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಬಾಳನಕೆರೆ ಗ್ರಾಮದ BR ಜಯಕುಮಾರಿ ಅವರನ್ನ ಸಿಂಡಿಕೇಟ್ ಸದಸ್ಯರಾಗಿ ನಾಮನಿರ್ದೇಶನ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. BR ಜಯಕುಮಾರಿ ಅವರನ್ನ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿ ನಾಮನಿರ್ದೇಶನ ಮಾಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 1 ವರ್ಷದ ಅವಧಿಗೆ ಅಥವಾ
ನಿವೃತ್ತಿಯ ದಿನಾಂಕದವರೆಗೆ ಇಲ್ಲವೇ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಘಟಿಸುವುದೋ ಅಲ್ಲಿಯವರೆಗೆ ಎಂಬುದಾಗಿ ನಾಮನಿರ್ದೇಶಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಬಾಣನಕೆರೆ ಗ್ರಾಮದಲ್ಲಿ ಜನಿಸಿದ್ದು ಪ್ರಸಕ್ತ ಮೈಸೂರಿನ ಎಸ್ಪಿಆರ್ಆರ್ ಮಹಾಜನ ಪ್ರಥಮ ದರ್ಜೆ ಕಾಲೇಜು ಜಯಲಕ್ಷ್ಮೀಪುರಂನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದು 1991ರಿಂದ ಇಲ್ಲಿಯವರೆಗೆ 31 ವರ್ಷಗಳ ಬೋಧನಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಎಚ್.ಜೆ. ಲಕ್ಕಪ್ಪಗೌಡರವರ ಬದುಕು ಬರಹ ಪ್ರಬಂಧವನ್ನ ಮಂಡಿಸಿ ಪಿಎಚ್ಡಿ ಪದವಿಯನ್ನ ಪಡೆದಿದ್ದಾರೆ. ಕಾವ್ಯ ಹಾಗೂ ಸಾಹಿತ್ಯ ವಿಮರ್ಶೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದು ಹೆಜ್ಜೆ ಕವನ ಸಂಕಲನ, ಬೆಂಕಿಯೊಳಗಿನ ಗುಲಾಬಿ ವಿಮರ್ಶಾ ಸಂಕಲನ, ಬೇರೆಗಿಳಿದ ನೀರು ಕೃತಿಗಳು ಸೇರಿ ಅವರ ಅನೇಕ ಕೃತಿಗಳು 25ಕ್ಕೂ ಹೆಚ್ಚು ಪತ್ರಿಕೆ ಮತ್ತು ಸಂಚಿಕೆಗಳಲ್ಲಿ ಪ್ರಕಟವಾಗಿವೆ. ಮೈಸೂರು ವಿಶ್ವವಿದ್ಯಾನಿಲಯದ ಪದವಿ ಕನ್ನಡ ಪಠ್ಯಪುಸ್ತಕದ ರಚನೆ ಹಾಗೂ ಮಹಾಜನ ಕಾಲೇಜಿನ ಪದವಿ ಕನ್ನಡ ಪಠ್ಯಪುಸ್ತಕ ರಚನೆಯಲ್ಲಿ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸಿದ ಬಿಆರ್ ಜಯಕುಮಾರಿರವರು ಸುಮಾರು 34 ರಾಜ್ಯಮಟ್ಟದ ವಿಚಾರ ಸಂಕಿರಣ, 25 ರಾಷ್ಟ್ರಮಟ್ಟದ ವಿಚಾರ ಸಂಕಿರಣ, 10 ರಾಜ್ಯಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆ ಹಾಗೂ 3 ರಾಷ್ಟ್ರಮಟ್ಟದ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡನೆ ಮಾಡುವ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ವಿವಿಧ ವಿಷಯಗಳ ಕುರಿತು 35ಕ್ಕೂ ಹೆಚ್ಚು ವಿಶೇಷ ಉಪನ್ಯಾಸಗಳನ್ನು ನೀಡಿದ್ದಾರೆ. 30 ಮಹತ್ವ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕಾರ್ಯಕ್ರಮಗಳ ನಿರ್ವಹಣೆ ಮಾಡಿ ಉತ್ತಮ ನಿರೂಪಕಿ ಎಂಬ ಪ್ರಶಂಸೆ ಪಡೆದಿದ್ದಾರೆ. ಇವರ ಸೇವೆಯನ್ನ ಪರಿಗಣಿಸಿ 2012ರಲ್ಲಿ ಬೆಂಗಳೂರಿನ ಜನರಲ್ ನಾಲೆಡ್ಜ್ ಆಫ್ ಅಕಾಡೆಮಿ ರಾಜ್ಯಮಟ್ಟದ ಅತ್ಯುತ್ತಮ ಉಪನ್ಯಾಸಕಿ ಪ್ರಶಸ್ತಿ, 2017ರಲ್ಲಿ ಯುವ ಬರಹಗಾರ ಬಳಗ ಪಾಂಡವಪುರ ಇವರಿಂದ ರಾಜ್ಯಮಟ್ಟದ ಕನ್ನಡ ಸೇವಾರತ್ನ ಪ್ರಶಸ್ತಿ, 2021-22ರಲ್ಲಿ ಕರ್ನಾಟಕ ರಾಜ್ಯ ಅನಿಕೇತನ ಸಾಂಸ್ಕೃತಿಕ ವೇದಿಕೆ ಬೆಂಗಳೂರು ಇವರಿಂದ ರಾಜ್ಯ ಅನಿಕೇತನ ಪ್ರಶಸ್ತಿ, 2021-22ರಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪಾಂಡವಪುರ ಇವರಿಂದ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಬಾಗೂರು ಹೋಬಳಿ ಕಾಮನಾಯಕನಹಳ್ಳಿ ಸರ್ಕಾರಿ ಎಚ್ಪಿಎಸ್ ಶಾಲೆಗೆ 16 ಲಕ್ಷ ರುಗಳ ವೆಚ್ಚದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ. ವಿವೇಕ ಯೋಜನೆಯಡಿ ನಿರ್ಮಾಣವಾಗಿರುವ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ತಾಲೂಕು ಕೃಷಿ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಡೆಯುವ ರೈತ ದಿನಾಚರಣೆ ಕಾರ್ಯಕ್ರಮ ಡಿಸೆಂಬರ್ 23ರ ಸೋಮವಾರದಂದು ತಾಲೂಕಿನ ಎಲ್ಲ ರೈತ ಬಾಂಧವರು ಭಾಗವಹಿಸುವಂತೆ ಕರೆ ನೀಡಿದ ಸಹಾಯಕ ಕೃಷಿ ನಿರ್ದೇಶಕ ಮೋಹನ್ ಕುಮಾರ್. ತಾಲೂಕಿನ ನುಗ್ಗೇಹಳ್ಳಿಯ ಬಾಣನಕೆರೆ ಗ್ರಾಮದವರಾದ ಡಾಕ್ಟರ್ ಬಿಆರ್ ಜಯಕುಮಾರಿಯವರು ರಾಜ್ಯದ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆಯಾಗಿ ಆಯ್ಕೆ. ಇವರ ಆಯ್ಕೆಗೆ ನುಗ್ಗೇಹಳ್ಳಿ ಹೋಬಳಿಯ ಜನರಿಂದ ಸಂತಸ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.